ಅಪ್ಪ ಹೆಂಗೋ ಒಬ್ಬರೇ ಇದ್ದಾರೆ, ಚಿಕ್ಕಮ್ಮನೂ ಇಲ್ಲ. ಇವಾಗಲೇ ನಾನು ಲವ್ ಮಾಡ್ತಿರೋ ವಿಷಯ ಹೇಳ್ಬಿಡ್ಬೇಕು. ಏನಂತಾರೋ ಏನೂ ಗೊತ್ತಿಲ್ವಲ್ಲ. ಒಪ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರು ಹೇಳ್ದೆ ಹೋದ್ರೆ ನನಗೊಂದು ಮಾತು ಹೇಳ್ಬೋದಿತ್ತಲ್ಲ ಅಂತಾರೆ. ಅದಕ್ಕೆ ಅವ್ರ ಹತ್ರ ಹೇಳೇ ಬಿಡೋಣ. ಅಪ್ಪ ಏನವ ನಾಷ್ಟ ಮಾಡ್ದಾ? ಹ್ಞೂ ಆಯ್ತು ಕಣಪ್ಪ. ಅಪ್ಪ ಅದು ನಿಂತ ಒಂದು ವಿಷಯ ಮಾತಾಡ್ಬೇಕಿತ್ತು ಕಣಪ್ಪ. ಹೇಳವ ಏನು? ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಹೇಳಿದ್ಮೇಲೆ ನೀನು ಹೆಂಗಂತೀಯೋ ಏನು ಹೇಳ್ತೀಯೋ ಅಂತ ಗೊತ್ತಿಲ್ಲ. ಅಯ್ಯೋ ಅದೇನು ಹೇಳವ ಮೊದಲು. ಅಪ್ಪ ನೀನು ಒಪ್ಕೊಳ್ಳೇಬೇಕು. ಅದು ಅದು ಏನು ಮಗ? ನಾನು ಒಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ. ಏನು ಏನವ ನೀನು ಹೇಳ್ತಿರೋದು? ಹ್ಞೂ ಕಣಪ್ಪ, ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ. ನಾನು ಆ ಹುಡುಗನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಏನು ಮಗಳ ಇವಾಗ ಹೇಳ್ತಿದ್ದೀನಿ ನೀನು? ಯಾಕಪ್ಪ ಏನಾಯ್ತು? ಅಯ್ಯೋ ನಿನಗೆ ಮದುವೆ ಮಾಡೋಕ್ಕೆ ಅಂತ ನಾವೊಂದು ಸಂಬಂಧ ನೋಡಿದ್ದು, ಅವ್ರು ನಾಳೆ ಬರ್ತಾವ್ರೆ. ಬಂದ್ರೇನಪ್ಪ, ಬಂದೋದ ತಕ್ಷಣ ಮದುವೆ ಆಗ್ಬಿಡುತ್ತಾ? ಅಲ್ಲ ಕಣವ, ಈ ವಿಷಯ ನನಗೆ ಹೇಳೇ ಇಲ್ವಲ್ಲ ನೀನು. ಯಾರು ಹುಡುಗ, ಯಾವೂರು? ಮೈಸೂರು ಹತ್ರ ಕಣಪ್ಪ. ಅದೇನವ ಹಿಂಗಂತಿದ್ದಿ ನೀನು? ನಿಮ್ಮ ಚಿಕ್ಕಮ್ಮ ಒಪ್ಪಳ? ಎಲ್ಲ ಗೊತ್ತಿದ್ದು ಹಿಂಗೆ ಹೇಳ್ತಾ ಇದೆಯಲ್ಲ. ಚಿಕ್ಕಮ್ಮ ಒಪ್ತಾರ ಅಂದರೆ ನಿನಗೆ ಗೊತ್ತಲ್ವಪ್ಪ. ಚಿಕ್ಕಮ್ಮಂಗೆ ನಾನು ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಿ ನಾಳೆ ನಾನು ಕಷ್ಟಪಡ್ತಿದ್ರೆ ಅವ್ರು ಬರ್ತಾರ? ನಾನು ತಾನೇ ಜೀವನ ಪೂರ್ತಿ ಅನುಭವಿಸ್ಬೇಕಾಗಿರೋದು. ಅದಕ್ಕೆ ನನಗೆ ಯಾರು ಸರಿಯಾದ ವ್ಯಕ್ತಿನೋ ನಾನೇ ಹುಡ್ಕೊಂಡಿದ್ದೀನಿ. ಚಿಕ್ಕಮ್ಮ ಒಪ್ಪಲ್ಲ ಅಂತ ನನಗೆ ಗೊತ್ತು. ನಾನು ಏನು ಮಾಡಲಿ? ಅವ್ರ ಒಪ್ಪಿಗೆ ಏನು ಬೇಡ ನನಗೆ. ಇಷ್ಟು ದಿನ ಅವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ. ಮುಂದೆ ಅದಾಗಲ್ಲಪ್ಪ. ಮತ್ತೆ ಏನು ಮಾಡಬೇಕು ಅಂದ್ಕೊಂಡಿದ್ದಿ? ನಾನು ಚಿಕ್ಕಮ್ಮಂಗೂ ಹೇಳಲ್ಲ. ನಾನು ಮನೆ ಬಿಟ್ಟು ಹೋಗಿ ಮದುವೆ ಆಗ್ತೀನಪ್ಪ. ಅಯ್ಯೋ ದೇವ್ರೆ, ಏನವ ಹೇಳ್ತಿದ್ದಿ ನೀನು? ಹಂಗೆ ಮಾಡಿದ್ರೆ ಮನೆ ಮರ್ಯಾದೆ ಉಳ್ದದ? ಏನು ಮಾತು ಅಂತ ಆಡ್ತಿದ್ದಿ ನೀನು? ಮತ್ತೆ ಇನ್ನೇನಪ್ಪ ಮಾಡಲಿ? ಚಿಕ್ಕಮ್ಮಂಗೆ ಹೇಳಿದ್ರೆ ಅವ್ರು ಒಪ್ಕೊಂಡು ಮದುವೆ ಮಾಡಿಸ್ತಾರಾ? ನಿನಗೆ ಗೊತ್ತು ತಾನೇ. ಹಂಗಂತ ಇಂಥ ಕೆಲಸವ ಮಾಡೋದು ನೀನು? ಇನ್ನೇನಪ್ಪ ಮಾಡಲಿ? ಮನೇಲಿ ನೋಡಿದ್ರೆ ಇಂಥದ್ದು ನರ್ಕ. ಮದುವೆ ಆದ್ಮೇಲೆ ಆದ್ರೂ ನೆಮ್ಮದಿ ಆಗಿರ್ಬೇಕು ತಾನೇ. ನಾನು ಇಷ್ಟಪಟ್ಟವ್ರ ಜೊತೆ ಇರ್ತೀನಿ. ನನಗೆ ಓದಬೇಕು ಅಂತ ತುಂಬ ಆಸೆ ಇದೆ. ಅವರೇ ನನ್ನ ಓದಿಸ್ತೀನಿ ಅಂತಲೂ ಹೇಳಿದ್ದಾರೆ. ನಿನ್ನ ಹತ್ರ ವಿಷಯ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಪ್ಪ. ಪ್ಲೀಸ್ ಬೇಡ ಅಂತ ಹೇಳ್ಬೇಡ. ನಂಗೆ ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಚಿಕ್ಕಮ್ಮ ಒಪ್ಕೊಳ್ಳಲ್ಲ. ಅವ್ರು ಒಪ್ಕೊಂಡಿಲ್ಲ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಅವ್ರು ಯಾರನ್ನೋ ತೋರಿಸಿ ಮದುವೆ ಆಗು ಅಂದರೆ ಅದು ನನ್ನ ಕೈಯಿಂದ ಆಗಲ್ಲಪ್ಪ. ಜೀವನ ಪೂರ್ತಿ ಕಷ್ಟದಲ್ಲೇ ಇಷ್ಟು ದಿನ ಹೆಂಗಿದ್ನೋ ಇನ್ನು ಮುಂದೆನೂ ಹಂಗೆ ಇರಬೇಕಾಗುತ್ತೆ. ಅದು ನಿನ್ಗೆ ಇಷ್ಟನಾಪ್ಪ? ನಾನು ಹಂಗೆ ಇರಬೇಕಾ ಹೇಳು ನೀನೇ? ನಾನು ಚೆನ್ನಾಗಿರ್ಬೇಕು, ನಾನು ಇಷ್ಟಪಟ್ಟವ್ರ ಜೊತೆ ಇರಬೇಕು ಅಂತ ನಿಂಗೆ ಆಸೆ ಅಲ್ವಾ? ಈ ಮನೇಲಿ ನನಗೆ ಅಂತ ಇದ್ದಿದ್ದ ಜೀವ ನೀನೊಬ್ಬನೇ. ನನಗೂ ಹೇಳ್ದೆ ಹೋಗಿ ಮದುವೆ ಆದರೆ ನೀನೆಷ್ಟು ನೊಂದ್ಕೋತೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ಅಪ್ಪ, ಇದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು. ಹುಡುಗ ತುಂಬ ಒಳ್ಳೆಯವನಪ್ಪ. ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ಯಲ್ಲ, ಇನ್ನೇನವ ನಾನು ಕೇಳಿ? ಯಾರು ಹುಡುಗ? ನಾನು ಮಾತಾಡ್ಬೇಕಲ್ಲ ಅವನ ಜೊತೆ. ಹೆಂಗೆ ಏನು ತಿಳ್ಕೊಳ್ದಾನೆ ಏನವ ಇದೆಲ್ಲ? ಅಪ್ಪ ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ? ನನ್ನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗೇ ಇರುತ್ತೆ. ನನಗಂತೂ ಹುಡುಗ ತುಂಬ ಇಷ್ಟ ಆಗಿದ್ದಾನೆ. ಒಳ್ಳೆ ಹುಡುಗ. ಮನೆ ಕಡೆನೂ ಚೆನ್ನಾಗಿದ್ದಾರೆ. ಅಲ್ಲ ಅವ್ರ ಮನೇಲಿ ಹೋಗ್ತಾರೋ ಇಲ್ವೋ? ಅವ್ರ ಮನೇಲಿ ಹೋಗ್ತಾರೋ ಬಿಡ್ತಾರೋ, ನಾವಿಬ್ಬರು ಹೋಗಿ ಮದುವೆ ಆಗ್ಬಿಟ್ಟು ಎಲ್ಲೋ ನಮ್ಮ ಜೀವನ ಕಟ್ಕೋತೀವಿ. ನಾವು ಹೆಂಗೋ ಬದುಕ್ತೀವಿ. ನಿಂಗೆ ಹೇಳ್ದೆ ಮಾಡಬಾರ್ದು ಅಂತ ಹೇಳ್ತಿದ್ದೀನಪ್ಪ. ಚಿಕ್ಕಮ್ಮಂಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರ. ಆಮೇಲೆ ನನ್ನ ಮನೆಯಿಂದ ಆಚೆ ಹೋಗೋಕ್ಕೂ ಬಿಡಲ್ಲ. ಒಪ್ಕೊಳ್ಳೋದಿರಲಿ, ಆಮೇಲೆ ನಾನು ಹೋಗೋಕ್ಕೂ ಆಗದೆ ಇರೋಂಗೆ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರಿಗೆ ಸಣ್ಣ ಸುಳಿವು ಕೊಡದೆ ಮನೆ ಬಿಟ್ಟು ಹೋಗ್ತೀನಿ ಅಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನನ್ನ ಮಗಳಿಗೆ ಮಾಡಿದ್ಲು ಮರ್ಯಾದೆ ಹೋಯ್ತು ಅಂತ ಅನ್ಕೋಬೇಡ. 4 ಜನ 4 ತನ ಮಾತಾಡ್ತಾರೆ. ಆದರೆ ಎಷ್ಟು ದಿನ ಮಾತಾಡ್ತಾರೆ? ಅವ್ರು ಯಾರು ನಮ್ಮ ಕಷ್ಟನ ಕಿತ್ಕೊಳ್ಳೋಕ್ಕಿಲ್ಲ. ಮಾತಾಡೋರೆಲ್ಲ ನಮ್ಮ ಕಷ್ಟಕ್ಕಾಗೋದಿಲ್ಲ. ನಿನ್ನ ಮರ್ಯಾದೆ ಅಂತ ತಲೆ ಕೆಡಿಸ್ಕೋಬೇಡ. ಆದ್ರೂ ಮಗ ಹಿಂಗೆ ಹೇಳ್ತಿದ್ರೆ ಹೆಂಗೆ ತಡ್ಕೊಳ್ಳೋದು ಹೇಳು? ಬೇಜಾರು ಮಾಡ್ಕೋಬೇಡ ಅಪ್ಪ. ಚಿಕ್ಕಮ್ಮ ಅಮ್ಮನ ಥರ ಇದ್ದಿದ್ರೆ ನಾನು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ನನ್ನ ಮಾತಕ್ಕೂ ನನ್ನ ಆಸೆಗೂ ಬೆಲೆ ಕೊಡೋಂಗಿದ್ದಿದ್ರೆ ನಾನು ಹಿಂಗೆ ಮಾಡ್ತಿರ್ಲಿಲ್ಲ ಅಪ್ಪ. ಅದು ಅಸಾಧ್ಯ ಅಂತ ನಿಂಗೂ ಚೆನ್ನಾಗಿ ಗೊತ್ತು. ಅವ್ರು ಒಪ್ಪು ಮದುವೆ ಮಾಡ್ತಾರೆ ಅನ್ನೋದು ಸಾಧ್ಯನೇ ಇಲ್ಲ. ಹೋಗ್ಲಿ ಬಿಡು. ಅವರಾದ್ರೂ ಒಳ್ಳೆ ಗಂಡ ಹುಡುಕಿ ಮದುವೆ ಮಾಡ್ತಾರೆ ಅಂದರೆ ಅದಾಗುತ್ತಾ? ನೀವೇ ಹೇಳಿ. ನಾನು ಚೆನ್ನಾಗಿರ್ಬೇಕು ಅಂತ ಚಿಕ್ಕಮ್ಮ ಬಯಸ್ತಾರಾ? ಹೊತ್ತು ಗುರಿ ಇಲ್ಲಿರೋನು ಕೊಟ್ಟು ಮದುವೆ ಮಾಡಿ ಕೈ ತೊಳ್ಕೊತಾರೆ. ನಾಳೆ ದಿನ ನನ್ನ ಪರಿಸ್ಥಿತಿ ಯೋಚನೆ ಮಾಡು. ಅದಕ್ಕೆ ಅಪ್ಪ, ಏನಾದರೂ ಆಗಲಿ ನಾನು ಇಷ್ಟಪಟ್ಟನ ಜೊತೆ ನಾನು ಮದುವೆ ಆಗ್ತೀನಿ ಅಪ್ಪ. ಸರಿ ಕಣವ, ಆಯಿತು. ನನ್ನ ಕೈಲಿ ಏನೂ ಮಾಡೋ ಶಕ್ತಿ ಇಲ್ಲ ಅಂದಮೇಲೆ ನಾನು ಯಾಕೆ ನಿನ್ನ ವಿರುದ್ಧವಾಗಿ ಹೋಗ್ಲಿ? ಆದರೆ ಹುಡುಗನ ಜೊತೆ ನಾನು ಮಾತಾಡಬೇಕಿತ್ತಲ್ಲ. ಬರೋಕೆ ಹೇಳ್ತೀಯಾ? ನೋಡೋಣಪ್ಪ, ಅವನ ಹತ್ರ ಮಾತಾಡ್ತೀನಿ. ಫೋನ್ ಮಾಡ್ಕೊಡವ, ಮಾತಾಡ್ತೀನಿ. ಮಾಡ್ಕೊಡ್ತೀನಪ್ಪ. ನೀನು ಬೇಜಾರು ಮಾಡ್ಕೋಬೇಡ. ಆಯಿತು ಬಿಡು ಮಗಳೇ, ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ಹೆಂಗೋ ಇಷ್ಟು ತಿಂಗಳಾರು ಕಷ್ಟಪಟ್ಟಿದ್ದಿ. ಇನ್ಮೇಲಾರು ಚೆನ್ನಾಗಿರ್ತಿ ಅಂದರೆ ನಾನೇನು ಬೇಡ ಅಂದನ? ಹೆಂಗೋ ಎಲ್ಲ ಚೆನ್ನಾಗಿರು ಮಗಳೇ. ನೀನು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ. ಸರಿ ಅಪ್ಪ, ನಾನು ಏನು ಮಾಡೋಣ ಹೇಳು? ಕಮ್ಮಗೆ ಹೇಳಿ ಒಪ್ಸೋಣ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅವ್ರು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಸರಿ ಕಣವ, ಆಯಿತು. ಇನ್ನೇನು ಮಾಡೋಣ? ಅಪ್ಪ ಆಗಿ ಕೈಲಿ ಏನು ಮಾಡೋಕ್ಕಾಯ್ತಿಲ್ಲ. ನಾನೇನು ಜನರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ ಬಿಡವ. ಇನ್ನೇನು ಮಾಡಿ? ಅದೇ ಅಪ್ಪ ನಾನು ಹೇಳ್ತಾ ಇರೋದು, ಜನರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು? ನಾನು ಈ ಮನೇಲಿ ಇಷ್ಟು ನಮ್ಮ ಚಿಕ್ಕಮ್ಮ ಎಷ್ಟು ಹಿಂಸೆ ಕೊಟ್ಟರು ಒಬ್ರಾರು ಏನಾದರೂ ಒಂದು ಮಾತು ಕೇಳಿದಾರಾ? ಯಾಕ ಹುಡುಗಿಗೆ ಹಂಗೆ ಹಿಂಸೆ ಕೊಡ್ತೀಯ? ಬೀದಿಲಿ ಹಿಡ್ಕೊ ಹೊಡೆದ್ರು ಒಬ್ರಾರು ಕೇಳಿದ್ರ? ಜನದ ಬಗ್ಗೆ ಯಾವತ್ತೂ ತಲೆನೇ ಕೆಡ್ಸ್ಕೋಬಾರ್ದು ಅಪ್ಪ. ನಮ್ಗೆ ಹೆಂಗೆ ಬೇಕು, ನಮ್ಗೆ ಹೆಂಗೆ ಖುಷಿನೋ ಹಂಗೆ ಬದುಕಬೇಕು. ಇಷ್ಟು ದಿನ ಹೆಂಗೋ ಸಹಿಸ್ಕೊಂಡಿದ್ದೆ. ಸಾಯೋವರೆಗೂ ಹಂಗೆ ಇರಬೇಕು ಅಂದರೆ ಹೆಂಗಪ್ಪ ಆಗುತ್ತೆ? ಆಯಿತು ಬಿಡು ಮಗಳೇ, ನಾನು ಇನ್ನೇನು ಹೇಳೋಕ್ಕಿಲ್ಲ. ಹೆಂಗೋ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಸರಿಯಪ್ಪ, ಯಾವುದೇ ಕಾರಣಕ್ಕೂ ಚಿಕ್ಕಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು. ಏನು ಹೇಳಕ್ಕೆ ಹೋಗ್ಬೇಡ. ಅಪ್ಪಿ ತಪ್ಪಿನು ಯಾವುದೇ ಕಾರಣಕ್ಕೂ ಒಪ್ಪಿ ಮದುವೆ ಮಾಡೋಕ್ಕಿಲ್ಲ ಅಲ್ವಾ? ಹೇಳ್ಬೇಡ. ಇಲ್ಲ ಕಣವ, ನಾನು ಯಾಕೆ ಹೇಳನೆ? ಹೇಳೋಕ್ಕಿಲ್ಲ. ಫೋನ್ ಮಾಡಿಕೊಡು, ಮಾತಾಡ್ತೀನಿ. ಹ್ಞೂ ಮಾಡ್ತೀನಿ.
ಕೊಡಪ್ಪ ನಿನ್ನ ಫೋನ್ ಮಾಡ್ಕೊಡ್ತೀನಿ. ಹ್ಞೂ ತಗವ ಮಾಡಿಕೊಡು. ಹಲೋ, ಏನು ಪವಿತ್ರ, ಫೋನ್ ಏನಾಯಿತು? ಅಪ್ಪನ ನಂಬರಲ್ಲಿ ಮಾಡ್ಬಿಟ್ಟಿದ್ಯಾ? ಹೌದು, ಅಪ್ಪನಿಗೆಲ್ಲ ವಿಷಯ ಹೇಳ್ದೆ, ನಿನ್ನ ಜೊತೆ ಮಾತಾಡ್ಬೇಕಂತೆ, ಅದಕ್ಕೆ ಮಾಡಿದ್ದೀನಿ. ಏನು ಹೇಳ್ದಾ? ಅಪ್ಪ ಮಾತಾಡ್ಬೇಕಂತ? ಅಯ್ಯೋ, ಭಯ ಆಗ್ತಿದೆ ನನಗೆ. ಅಯ್ಯೋ ಯಾಕೆ, ಏನಿಲ್ಲ, ಮಾತಾಡು, ಕೊಡ್ತೀನಿ. ಸರಿ. ಹಲೋ, ಹಾಂ ಹೇಳಿ ಅಂಕಲ್, ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ, ಚೆನ್ನಾಗೀನಿ. ನನ್ನ ಮಗಳು ಎಲ್ಲ ವಿಷಯ ಹೇಳಿದ್ಲು ಕಣಪ್ಪ. ಚಿಕ್ಕ ವಯಸ್ಸಿಂದ ಕಷ್ಟ ನೋಡ್ಕೊಂಡೇ ಬೆಳೆದ್ಲು. ಸುಖ ನೆಮ್ಮದಿ ಏನು ಅಂತಲೇ ಗೊತ್ತಿರಲಿಲ್ಲ. ಇನ್ನೊಂದು ಇಷ್ಟಪಟ್ಟು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾಗ ಹೆಂಗೆ ಬೇಡ ನಾನೇ, ಇಬ್ಬರು ಪ್ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ಲು. ಮನೆ ಬಗ್ಗೆ ನಮ್ಮ ಮನೆ ವಿಷಯ ಎಲ್ಲ ಹೇಳಿರ್ತಾಳೆ ಅನ್ಕೋತೀನಿ. ಏನೂ ಮಾಡೋಕ್ಕಾಗಿಲ್ಲಪ್ಪ. ಮಗಳು ಚೆನ್ನಾಗಿ ನೋಡ್ಕೊ. ಏನು ಕೆಲಸ ಮಾಡಿಯಪ್ಪ? ಅಂಕಲ್, ಅದು ಜಮೀನಿದೆ, ಗದ್ದೆ ಹೊಲ ತೋಟ ಎಲ್ಲ, ಅದರಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ಜೊತೆ ಮಾತಾಡಿದ್ಯಾ? ಅವ್ರು ಒಪ್ಕೊಂಡಾರಪ್ಪ? ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ ಅಂಕಲ್, ಮಾತಾಡಬೇಕು. ನಮ್ಮ ಮನೇಲಿ ಯಾರೂ ಒಪ್ಪನಿಲ್ಲಪ್ಪ, ಎಲ್ಲ ಒಪ್ಪಿ ಮಾಡೋದು ಕಷ್ಟ. ನಿಮ್ಮ ಮನೇಲಿ ಯಾರು ಒಪ್ಸು. ಅಪ್ಪ ಅಮ್ಮಂಗೆ ಹೇಳಪ್ಪ. ಹ್ಞೂ ಹೇಳ್ತೀನಿ. ಯಾವ ಕೆಲಸನೂ ಮಾಡ್ತಲ್ವಾ? ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದರೆ ಅಪ್ಪ ಇಲ್ಲೇ ಇದೆ ಎಲ್ಲ ನೋಡ್ಕೊ, ಸುಮ್ಮನೆ ಯಾಕಲ್ಲಿ ಹೋಗ್ತೀಯ ಅಂತಾರೆ. ಅದಕ್ಕೆ 2 ಕಡೆನೂ ಮಾಡ್ಕೊಂಡಿದ್ದೀನಿ. ಹ್ಞೂ ಸರಿಯಪ್ಪ, ಆಯಿತು. ನೀನು ಡೈರೆಕ್ಟಾಗಿ ನಿನ್ನ ಜೊತೆ ಮಾತಾಡಬೇಕು. ಮನೆಗಂತೂ ನೀನು ಬರೋಕ್ಕಾಯ್ಕಿಲ್ಲ, ನಾನು ಬರೋಕ್ಕಾಯ್ಕಿಲ್ಲ. ನಿನ್ನ ಜೊತೆ ತುಂಬ ಮಾತಾಡಬೇಕು. ಆಚೆ ಕಡೆ ಎಲ್ಲರೂ ಸಿಗ್ತೀಯಪ್ಪ? ಹಾಂ ಸರಿ ಅಂಕಲ್, ಆಯಿತು. ಸರಿಯಪ್ಪ, ಪವಿತ್ರಂಗೆ ಹೇಳು ಯಾವಾಗ ಅಂತ, ನಾನು ನಿನ್ನ ಜೊತೆ ನೇರವಾಗಿ ಮಾತಾಡ್ತೀನಿ. ಹಾಂ ಸರಿ ಆಯಿತು, ಇಡ್ತೀನಿ ಕಣಪ್ಪ. ಏನವ ಹುಡುಗ ಏನೂ ಕೆಲಸ ಮಾಡ್ಕೊಂಡಿಲ್ಲ, ಜಮೀನಲ್ಲಿ ಮಾಡ್ಕೊಂಡಿವ್ನಿ ಅಂತದಲ್ಲ. ಅಪ್ಪ ಅಮ್ಮ ಏನಾರು ಒಪ್ಪಲಿಲ್ಲ ಅಂದರೆ ನಿನ್ನ ಹೆಂಗೆ ನೋಡ್ಕೊಂಡನು, ಹೆಂಗೆ ಸಾಕಾನು? ಕೆಲಸ ಇಲ್ಲ ಏನಿಲ್ಲ, ಆ ಹುಡುಗನ ಇಷ್ಟಪಟ್ಟಿನಿ ಅಂತೀಯಲ್ಲವ. ಪ್ರೀತಿನೇ ಮುಖ್ಯ ಅಂತ ಹೇಳ್ಬೋದು ನೀನು, ಆದರೆ ಜೀವನ ಮಾಡೋಕ್ಕೆ ದುಡ್ಡಿನ ಆಸಕ್ತಿ ತುಂಬ ಇದೆ. ಅದರಲ್ಲೂ ನಿನ್ನನ್ನು ಓದಿಸ್ತಾನೆ ಅಂತ ಬೇರೆ ಅಂತೀಯ. ಹಂಗವ ಯಾವ್ದ್ರಲ್ಲವ ಓದ್ಸೋನವನು? ಯಾವುದೋ ಕೆಲಸ ಮಾಡ್ಕೊಂಡು ಬದುಕ್ಬೋದಲ್ಲಪ್ಪ, ನೆಮ್ಮದಿ ಇರಬೇಕು. ಏನೋ ಅವನ ಜೊತೆ ನೇರವಾಗಿ ಮಾತಾಡ್ತೀನಿ. ಅವ್ನು ಯಾವಾಗ ಸಿಗ್ತಾನೆ ಅಂತ ಹೇಳು, ಅವಾಗ ಬರ್ತೀನಿ, ಸರಿಯಾ? ಆದರೂ ನೀನು ಈಗ ಹೇಳ್ತಾ ಇದೆಯಲ್ಲ ಮಗಳೇ. ಇಲ್ಲಪ್ಪ, ನಾನು ಆ ಹುಡುಗನ್ನೇ ಮದುವೆ ಆಗೋದು. ಅಯ್ಯೋ ದೇವ್ರೆ, ಇವಳು ಬೇರೆ ಹೆಂಗೆ ಹೇಳ್ತಾಳಲ್ಲಪ್ಪ. ಕೆಲಸ ಇಲ್ಲ ಏನಿಲ್ಲ, ಹುಡುಗನಿಗೆ ಜಮೀನಲ್ಲಿ ಮಾಡ್ಕೊಂಡಿವ್ನಿ ಅಂತದೆ. ಅದರಲ್ಲೂ ಒಳ್ಳೆಯ ಆದಾಯ ಇರ್ತದೆ. ಆದರೆ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡು ಮನೇಲಿ ಇಟ್ಕೋಬೇಕಲ್ಲ. ಇಬ್ರು ಬೇರೆ ಕಡೆ ಹೋಗಿ ಜೀವನ ಮಾಡ್ತೀನಂದ್ರೆ ಹೆಂಗೆ ಸಾಧ್ಯ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.